ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅರಾಜಕತೆ, ಬೆಲೆ ಏರಿಕೆ ಮತ್ತು ಎಸ್ಟಿ ಸಮುದಾಯಕ್ಕೆ ಮೀಸಲಾಗಿದ್ದ ಅನುದಾನವನ್ನು ನುಂಗಿ ದಲಿತರಿಗೆ ದ್ರೋಹ ಬಗೆದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ವಾಲ್ಮೀಕಿ ನಿಗಮದಲ್ಲಿ ಪರಿಶಿಷ್ಟ ಪಂಗಡದ 187 ಕೋಟಿ ರೂಪಾಯಿ ನುಂಗಿದ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡರು ಧಿಕ್ಕಾರ ಕೂಗಿದ್ರು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಬೀದರ್ನ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಮುತ್ತಿಗೆ ಹಾಕಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಂಸದರು ಭಗವಂತ ಖೂಬಾ, ಮಾಜಿ ಸಂಸದರಾದ ಭಗವಂತ ಖೂಬಾ, ಬಾಬು ವಾಲಿ, ಈಶ್ವರ್ ಸಿಂಗ್ ಠಾಕೂರ್, ಮಹೇಶ್ ಪಾಲಂ, ಎಸ್ಟಿ ಮೋರ್ಚಾದ ಅಧ್ಯಕ್ಷರು ಶಾಕುಂತಲಾ ಬೆಲ್ದಾಳೆ, ಪೀರಪ್ಪ ಯರ್ನಳ್ಳಿ, ಅರಹಂತ್ ಸಾವಳೆ, ಬಸವರಾಜ ಪವಾರ, ಲುಂಬಿನಿ ಗೌತಮ್, ಮಹಾನಂದ ಪಾಟೀಲ್, ದೀಪಕ್ ಚಿದ್ರೆ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ರೋಹನ್ ಮನೋಹರ್, ಬೀದರ್. ಲೂಟಿ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ ತೊಲಗಲಿ. ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯ ಸರ್ಕಾರ ಜನಸಾಮಾನ್ಯರ ಮೇರೆಗೆ ಹೊರೆ ಹಾಕದೆ ಈ ಬಿಟ್ಟಿ ಭಾಗ್ಯಗಳ ಹೊಟ್ಟೆ ತುಂಬುವುದಕ್ಕೋಸ್ಕರ ಬೆಲೆ ಏರಿಕೆ ಗಗನಕ್ಕೆ ಇರ್ತಾ ಇದೆ. ಅಷ್ಟು ಸಾಲದಂತೆ ನಾವು ಅಲ್ಪಸಂಖ್ಯಾತರ ಸರ್ಕಾರ, ಹಿಂದುಳಿದ ವರ್ಗದವರ ಸರ್ಕಾರ, ಹಿಂದುಳಿದ ನಾಯಕ, ಹಿಂದ್ ನಾಯಕ ಅಂತ ಹೇಳ್ಕಂತ ಸಿದ್ದರಾಮಯ್ಯನವರು ಇವತ್ತು ಎಸ್ಟಿ ಸಮುದಾಯದ 187 ಕೋಟಿ ರೂಪಾಯಿಗಳನ್ನು ಅವ್ಯವಹಾರ ಮಾಡಿ ಇವತ್ತು ಹಣ ಆಂಧ್ರದ ತೆಲಂಗಾಣದ ಸರ್ಕಾರಕ್ಕೆ ಬಳಸಿ ಇವತ್ತು ಕರ್ನಾಟಕಕ್ಕೆ ಅನ್ಯಾಯವೆಸಗಿದ್ದಾರೆ. ಸಿದ್ದರಾಮಯ್ಯನವರೇ, ನೀವು ಮರ್ಯಾದೆ ಇಟ್ಕೊಂಡು ರಾಜೀನಾಮೆ ಕೊಟ್ಟು ಮನೆಗೆ ಹೋದ್ರೆ ಒಳ್ಳೆಯದು. ನಿಮ್ಮ ಸರ್ಕಾರ ಹೆಚ್ಚು ದಿನ ಬಾಳೋದಿಲ್ಲ. ಕೆಲವೇ ದಿನಗಳಲ್ಲಿ, ವರ್ಷದ ಒಳಗಾಗಿ ಭಾರತೀಯ ಜನತಾ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬರ್ತದೆ. ಅವಾಗ ಮತ್ತೆ ನೀವು ಜೈಲಿಗೆ ಹೋಗಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಎಚ್ಚರಿಕೆ ವಹಿಸ್ತಾ ತಾವು ಈ ಹಗರಣದಲ್ಲಿ ಭಾಗಿಯಾದವರನ್ನು ಜೈಲಿಗೆ ತಳ್ಳಬೇಕು, ಮತ್ತೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ತಾವು ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಆಗ್ರಹಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ಎಸ್ಟಿ ಮೋರ್ಚಾದ ವತಿಯಿಂದ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂತ ಹೋರಾಟವನ್ನು ಆಗ್ತಾ ಇದೆ. ಇವತ್ತು ಬಿಟ್ಟಿ ಭಾಗ್ಯದ ಹೆಸರನ್ನು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಬಿಟ್ಟಿ ಭಾಗ್ಯವನ್ನ ಪೂರ್ತಿ ಮಾಡೋಕ್ಕೋಸ್ಕರ ಯಾವುದೇ ರೀತಿಯ ಅನ್ಯಾಯವನ್ನ ಬಡವರ ಮೇಲೆ ಮಾಡುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಎಸ್ಸಿ ಸಮಾಜಕ್ಕೆ ಸೇರಿದಂತ ಹಣವನ್ನ, ಎಸ್ಟಿ ಸಮಾಜಕ್ಕೆ ಸೇರಿಸಿದಂತ ಹಣವನ್ನ 1100 ಕೋಟಿ ಹಣವನ್ನ ಇವತ್ತು ಬಿಟ್ಟಿ ಭಾಗ್ಯಕ್ಕೆ ವರ್ಗಾವಣೆ ಮಾಡಿದಂತ ಕಾಂಗ್ರೆಸ್ 11, ಅದೇ ರೀತಿ 187 ಕೋಟಿ ಹಣವನ್ನ ತೆಲಂಗಾಣ ಎಲೆಕ್ಷನ್ ಸಲುವಾಗಿ ಕಾನೂನು ಬಾಹಿರವಾಗಿ ವರ್ಗಾವಣೆಯನ್ನ ಮಾಡಿದೆ. ಅಂದ್ರೆ ಯಾವುದಕ್ಕೂ ಕೂಡ ಬಿಡ್ತಾ ಇಲ್ಲ. ಹೇಳ್ತಾರೆ, ನನ್ನ ಅಹಿಂದದ ಮುಖಾಂತರ ನಾವೆಲ್ಲರಿಗೂ ಕೂಡ ಸಮಪಾಲು ಸಮಬಾಳು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಅವರ ಅನ್ನವನ್ನ ಕಸಿಯುವಂತ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಒಬ್ಬ ದಕ್ಷ ಅಧಿಕಾರಿ ಇವರ ಮಾಡಿದಂತಹ ಅನ್ಯಾಯಕ್ಕಾಗಿ ಪ್ರಾಣವನ್ನ ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಯಿತು. ನಾನು ಇವತ್ತು ಮಾನ್ಯ ಗವರ್ನರ್ ಅವರಿಗೆ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಇದು 420 ಕೇಸ್, ಚೀಟಿಂಗ್ ಕೇಸ್, ಯಾವುದೇ ದಾಖಲಾತಿ ಇರಲಾರ್ದೇನೆ
ಹಣವನ್ನ ನೂರಾರು ಕೋಟಿ ಹಣವನ್ನ ವರ್ಗಾವಣೆ ಮಾಡಿದ್ದು ಇದು ಕಾನೂನು ಬಾಹಿರವಾದಂತಹ ಕೃತ್ಯ. ಅದಕ್ಕೋಸ್ಕರ ಇದನ್ನ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೋ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕಂತ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಇವತ್ತು ಬೀದರ್ದಲ್ಲಿ ಎಸ್ ಟಿ ಮೋರ್ಚಾ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಇವತ್ತು ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ ಇವತ್ತು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ನೀವು ಎಷ್ಟು ಜನರಿಗೆ ಸಮಸ್ಯೆಯನ್ನ ಮಾಡ್ತೀರಿ? ಹಾಲಿನ ದರ ಏರಿಸ್ತೀರಿ, ಬೆಳೆ ದರ ಏರಿಸಿದ್ರಿ, ಪೆಟ್ರೋಲ್ ದರ ಏರಿಸ್ತೀರಿ, ಡೀಸೆಲ್ ದರ ಏರಿಸ್ತೀರಿ. ಅಂದ್ರೆ ಬಡವರ ಮೇಲೆ ಅಂದ್ರೆ ಯಾವ ರೀತಿ ನೀವು ದರ ಏರಿಕೆಯನ್ನು ಹೇರ್ತಾ ಇದ್ರಿ, ಇದನ್ನು ಯಾವುದಕ್ಕೂ ಕೂಡ ಕರ್ನಾಟಕದ ಜನ ಸ್ವೀಕಾರ ಮಾಡುವುದಿಲ್ಲ. ನಮಗೆ ಪೂರ್ಣ ವಿಶ್ವಾಸ ಇದೆ, ರಾಜ್ಯದ ಜನ ಇವತ್ತು ಬಡವರು ಇವರನ್ನ ಶಾಪ ಹಾಕ್ತಾ ಇದ್ದಾರೆ. ಈ ಸರ್ಕಾರ ಮುಂದೆ ನಡೆಯುವುದಿಲ್ಲ, ಈ ಸರ್ಕಾರ ಬೀಳ್ತದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಈಗ ಇವತ್ತಿನ ಹೋರಾಟ ಇದು ಸಾಂಕೇತಿಕ ಹೋರಾಟ. ನಮ್ಮ ಬೇಡಿಕೆ ಈಡೇರದೇ ಇದ್ರೆ ರಾಜ್ಯವ್ಯಾಪಿ ಉಗ್ರ ಆಂದೋಲನವನ್ನ ಇಟ್ಕೊಂಡು ಮಾಡ್ತೀವನ್ನಂತ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕಿ. ಈಗ